ಅವ್ರು ಎಲ್ಲದಕ್ಕೂ ವಿರೋಧಿಸ್ತಾರೆ ಬಿಡ್ರಿ, ಅವರು ಸುಮ್ಮನೆ ಟೈಮ್ ವೇಸ್ಟ್ ಗಿರಾಕಿಗಳು. ಅಬ್ದುಲ್ ಕಲಾಂ ಈ ದೇಶದ ರಾಷ್ಟ್ರಪತಿ ಆಗಬಹುದು, ನಿಸಾರ್ ಅಹಮದ್ ಉದ್ಘಾಟನೆ ಮಾಡ್ಬೋದು. ಒಬ್ಬ ಹೆಣ್ಣು ಮಗಳು ಈ ದೇಶದ 140 ಕೋಟಿ, ಅದರಲ್ಲಿ ಒಂದು 90 ಕೋಟಿ ರೂಪಾಯಿ 90 ಕೋಟಿ ಮಹಿಳೆಯರಿದ್ದಾರೆ ಅಂತ ಹೇಳ್ತಾರೆ. ಅವರ ಪ್ರತಿನಿಧಿಯಾಗಿ ಒಬ್ಬ ಮಹಿಳೆ ಹೋಗೋದನ್ನು, ಮಹಿಳೆಯ ಹಕ್ಕುಗಳಿಗೆ ಹೋರಾಟ ಮಾಡೋರನ್ನು, ಮಸೀದಿಗಳಲ್ಲಿ ಮುಸ್ಲಿಂ ಮಹಿಳೆಯರಿಗೆ ಶಿಕ್ಷಣ ಸಿಗಬೇಕು ಅಂತ ಹೋರಾಟ ಮಾಡಿದವ್ರನ್ನ ವಿರೋಧ ಮಾಡ್ತಾರೆ ಅಂದರೆ ಸಮಸ್ತ ಮಹಿಳೆಯರಿಗೆ ಅಪಮಾನ ಮಾಡ್ದಂಗೆ ಈ ಬಿ ಜೆ ಪಿಯವರು. ಅವ್ರಿಗೆ ಅದೇ ಅವ್ರ ಇಶ್ಯೂ ದೇವಸ್ಥಾನ, ಮುಸ್ಲಿಮು, ಪಾಕಿಸ್ತಾನ, ಅಮೇರಿಕಾದವ್ರು ಹೊಡಿತಾರಲ್ರಿ, ಉಗಿಯಕ್ಕೆ ಹೇಳ್ರಿ ಮೋದಿಯವ್ರಿಗೆ. 50% ಟ್ಯಾಕ್ಸ್, ಐ ಟ್ರಂಪ್ ವಾಟ್ ಆರ್ ಯು ಡೂಯಿಂಗ್ ಅಂತ ಕೇಳಲಿ. ಸೆಲೆಂಡ್ ತಾಪ ಯಾರು ಸಣ್ಣ ಪುಟ್ಟದವ್ರ ಮೇಲೆ ಗೋಲಿ ಹೊಡಿಯೋದು, ಟಿಂಗ್ 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 ಕೇಳಲಿ. $88 ಆಗಿದೆ, ಅದನ್ನು ಕೇಳಲಿ. ಏನಪ್ಪ 50% ಟ್ಯಾಕ್ಸ್ ಆಗ್ತಾಯಿದೆಯಲ್ಲ ಅಂತ ಅದನ್ನು ಕೇಳಲಿ. ಬಿಟ್ಟು ಇದು ಆದರೆ ಈ ದೇಶದ ಮಹಿಳೆಯರು ಅಮ್ಮ ಈ ದೇಶದ ಮಣ್ಣಲ್ಲಿ ಹುಟ್ಟಿರೋದು, ದೇಶದ ಪ್ರತಿಷ್ಠಿತ ಪ್ರಶಸ್ತಿನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನು ಒಂದು ಹಂತಕ್ಕೆ ತಗೊಂಡಿರೋದು. ಇವೆಲ್ಲ ಚೀಪ್ ಜನ, ದೇವರು ಒಪ್ಪಲ್ಲ. ಆ ಚಾಮುಂಡೇಶ್ವರಿನೇ ಒಪ್ಪಲ್ಲ ಈ ಬಿ ಜೆ ಪಿಯವರು ಮಾಡ್ತಾ ಇರೋದು. ಭಾರತ ಸರ್ವಧರ್ಮದ ನೆಲೆ. ಈ ಭಾರತದ ಸರ್ವಧರ್ಮದಲ್ಲಿ ಎಲ್ಲರೂ ಅವರವರ ಧರ್ಮವನ್ನು, ಅವರವರ ಆಹಾರ ಪದ್ಧತಿಯನ್ನು, ಮೈಸೂರಲ್ಲಿ ಮಾತಾಡೋ ಭಾಷೆನ ಕೊಡಗಲ್ಲಿ ಮಾತಾಡಲ್ಲ, ಕೊಡಗಲ್ಲಿ ಮಾತಾಡೋದನ್ನ ಮಂಗಳೂರಲ್ಲಿ ಮಾತಾಡಲ್ಲ, ಮಂಗಳೂರಲ್ಲಿ ಮಾತಾಡೋದನ್ನ ಉಡುಪಿಲಿ ಮಾತಾಡಲ್ಲ, ಉಡುಪಿಲಿ ಮಾತಾಡೋದನ್ನ ಗೋವಾದಲ್ಲಿ ಮಾತಾಡಲ್ಲ. 50 ಕಿಲೋಮೀಟ್ರಿಗೆ ಒಂದು ಭಾಷೆ, ಬಟ್ಟೆ, ಆಹಾರ ಪದ್ಧತಿ ಇರುವಂಥ ಸರ್ವಧರ್ಮದ ದೇಶ ಇದು. ನೀನು ಹೆಂಗಪ್ಪ ಹೇಳ್ತೀಯ ಇದನ್ನೆಲ್ಲ? ನೀನು ಇಲ್ಲಿ ಕೊಡಗಲ್ಲಿ ಮಾತಾಡೋದು, ಕೇರಳದಲ್ಲಿ ಮಾತಾಡೋಲ್ಲ, ಕೇರಳದಲ್ಲಿ ಮಾತಾಡೋ 50 ಕಿಲೋಮೀಟ್ರ್ ಹೋದರೆ ತಮಿಳ್ನಾಡಲ್ಲಿ ಮಾತಾಡಲ್ಲ. ಏನಕ್ಕೆ ಮಾತಾಡ್ತೀರ? ಇದೆಲ್ಲ ಈ ದೇಶ ಎಲ್ಲರೂ ಕೂಡಿ ನಡೆದಿರೋದು. ನೀನು ಓಟ್ಗೋಸ್ಕರ ಇದೆಲ್ಲ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಫಸ್ಟು ಸ್ಟಾರ್ಟ್ ಮಾಡ್ಬೇಕಾದ್ರೆ ಹೇಳಿ ಬಿ ಜೆ ಪಿ ಓಟ್ಗೋಸ್ಕರ ಮಾತಾಡ್ತೀನಿ ಅಂದ್ಬಿಟ್ಟು ಬಾನು ಮುಗಿಸ್ದಾಗ್ನ ವಿರೋಧ ಮಾಡಿ, ಧರ್ಮಸ್ಥಳದ ತನಿಖೆಯನ್ನು ವಿರೋಧ ಮಾಡಿ, ಓಟಿಗಾಗಿ ರಾಜಕಾರಣ ಅಂತ ಹೇಳಿ. ನಾವು ಸರ್ವಧರ್ಮ ಎಲ್ಲರನ್ನೂ ಕರಿತೀವಿ. ಸರಿ ಯಾರು ಕರೆದಿದ್ವಿ? ನಾವು ಯಾರನ್ನ ಕರೆದಿದ್ವಿ? ನಾವು ಆ ಅಮ್ಮ ಬಾನು ಮುಷ್ತಾಕ್ ಅವರು, ಆ ತಾಯಿ ಒಂದು ಸಾಧನೆ ಮಾಡಿದ್ದಾರೆ, ಅವ್ರಿಗೆ ಗೌರವಾರ್ಥವಾಗಿ ಮಾಡಿದ್ದೀವಿ ಹೇಳಿ. ಅವರು ಸುಮ್ಮನೆ ಅವ್ರು ಬಿ ಜೆ ಪಿಯವರು. ಓಕೆ, ಥ್ಯಾಂಕ್ ಯು.